ನಮಸ್ಕಾರ. ಇವತ್ತು ನಾನೊಂದು ವಿಶೇಷವಾದ ಮನೆಯಲ್ಲೇ ತಯಾರಿಸುವಂಥ ಧೂಪವನ್ನೇ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಪೂಜೆಗೆ ಬಳಸಿ ದಳಗಳನ್ನೆಲ್ಲ ಬಿಡಿಸಿಟ್ಟುಕೊಂಡು ತುಳಸಿ, ಗುಲಾಬಿ, ಸೇವಂತಿಗೆ ಎಲ್ಲ ಹೂಗಳು ಯಾವುದೇ ಇದ್ದರೂ ಕೂಡ ಎಲ್ಲವನ್ನು ಬಿಡಿಸಿ ಬಿಸಿಲಿಗೆ ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ. ಒಂದು 3-4 ದಿವಸ ಒಣಗಿದ ನಂತರ ಜಾರಿಗೆ ಒಣಗಿದ ಹೂವಿನ ದಳಗಳು, ಲವಂಗ, ಪಲವೆಲೆ ಮತ್ತು ಜಾಯಿಕಾಯಿ ಕೂಡ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಕರ್ಪೂರ, ಒಂದು 5 ಏಲಕ್ಕಿ ಎಲ್ಲವನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಂಡೆ. ಈಗ ಇದನ್ನು ಮಿಶ್ರಣ ಮಾಡಲಿಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಸೇರಿಸ್ಕೊಳ್ಬೋದು. ನಾನು ತುಪ್ಪ ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸಿಕೊಂಡೆ. ಚೆನ್ನಾಗಿ ಮಿಶ್ರಣ ಮಾಡಿ ಕೈಯಲ್ಲಿ ಕೂಡ ಈ ಥರ ಕೋನ್ ಥರ ಮಾಡ್ಕೊಳ್ಬೋದು. ಕೈಯಲ್ಲಿ ಆಗದಿದ್ದರೆ ಒಂದು ಪೇಪರ್ನ ಕೋನ್ ಮಾಡಿಕೊಂಡು ಕೋನಿನ ಆಕಾರದಲ್ಲಿ ಎಲ್ಲವನ್ನು ಮಾಡಿಕೊಂಡು ಬಿಸಿಲಿಗೆ ಒಣಗಿಸಿದರೆ ಧೂಪದ ಕಡ್ಡಿ ರೆಡಿ ಆಗ್ತದೆ. ನಾವು ಮನೆಯಲ್ಲಿ ಸುಲಭವಾಗಿ ಒಣಗಿದ ಹೂವಿನಿಂದ ಸಾಂಬ್ರಾಣಿ ಕಡ್ಡಿಯನ್ನು ಮಾಡಿಕೊಳ್ಬೋದು. ಎಲ್ಲ ಆದ ನಂತರ ಬಿಸಿಲಿಗೆ ಒಣಗಲಿಕ್ಕೆ ಇಡಬೇಕು. ಒಣಗಿಸಿದ ನಂತರ ಸ್ವಲ್ಪ ಬೇಕಿದ್ರೆ ಈ ಥರ ಹುಡಿ ಕೂಡ ಮಾಡಿಟ್ಕೊಳ್ಬೋದು. ಸುಲಭವಾಗಿ ಮಾಡುವಂಥ ಧೂಪದ ಕಡ್ಡಿ ರೆಡಿ ಆಯಿತು. ತುಂಬ ಪರಿಮಳ ಬರ್ತಾ ಉಂಟು, ಹೊಗೆ ಕೂಡ ಚೆನ್ನಾಗಿ ಬರ್ತಾ ಉಂಟು. ಸೊಳ್ಳೆಗಳೆಲ್ಲ ದೂರ ಓಡಿ ಹೋಗ್ತವೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಮನೆಯಲ್ಲಿ ಪೂಜೆಗೆ ಬಳಸಿದ ಹೂಗಳನ್ನು ಬಿಸಾಡುವ ಬದಲು ಅದನ್ನು ಒಣಗಿಸಿ ಹುಡಿ ಮಾಡಿಟ್ಟುಕೊಂಡ್ರೆ ಹೊಗೆ ಹಾಕಲಿಕ್ಕೆ ಉಪಯೋಗಿಸ್ಬೋದು. ಸ್ವಲ್ಪ ಸೆಗಣಿ ಕೂಡ ಸೇರಿಸ್ಕೊಳ್ಬೋದು. ಈ ಥರ ಹುಡಿ ಮಾಡಿದ ಹೂವನ್ನು ಕೂಡ ಹೀಗೆ ಕೆಂಡಕ್ಕೆ ಹಾಕಿ ಹೊಗೆ ಬರಿಸ್ಬೋದು.